ಬ್ರೆಜಿಲ್ ಹಾಗೂ ಮೊರೊಕ್ಕೊ ನಡುವಿನ ಫಿಫಾ ವಿಶ್ವಕಪ್ ಪಂದ್ಯವು ಡ್ರಾನಲ್ಲಿ ಮುಕ್ತಾಯವಾಯಿತು. ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ಪಂದ್ಯದಲ್ಲಿ ಉಭಯ ತಂಡಗಳು ತಲಾ ಒಂದೊಂದು ಗೋಲು ಗಳಿಸಿ ಸಮಬಲದ ಹೋರಾಟವನ್ನು ನಡೆಸಿದ್ವು. ಮೊರೊಕ್ಕೊ ಪರ ಇಸ್ಮಾಯಿಲ್ ಸಿಬ್ರಿ 21ನೇ ನಿಮಿಷದಲ್ಲಿ ಗೋಲು ಬಾರಿಸಿ ತಮ್ಮ ತಂಡಕ್ಕೆ ಮುನ್ನಡೆಯನ್ನ ತಂದುಕೊಟ್ರು. ಮರು ಹೋರಾಟವನ್ನ ನಡೆಸಿದಂತಹ ಬ್ರೆಜಿಲ್ನ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಚೆಂಡನ್ನ ಗೋಲು ಪೆಟ್ಟಿಗೆ ಸೇರಿಸಿದ್ರು. ಇದರೊಂದಿಗೆ ಹೋರಾಟ ಸಮವಾಯಿತು. ಬ್ರೆಜಿಲ್ ಪಡೆ ದ್ವಿತೀಯಾರ್ಧದಲ್ಲಿ ಹಲವು ಬದಲಿ ಆಟಗಾರರೊಂದಿಗೆ ಪರಿಣಾಮಕಾರಿಯಾಗಿ ಆಡಿತಾದ್ರು. ಮೊರೊಕ್ಕೊ ಭದ್ರಕೋಟೆಯನ್ನ ದಾಟುವುದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಉಳಿದ ಸಮಯದಲ್ಲಿ ಯಾವುದೇ ಗೋಲು ದಾಖಲಾಗಲಿಲ್ಲ. ಬ್ರೆಜಿಲ್ ಪಡೆ ವಿಶ್ವಕಪ್ ಟೂರ್ನಿಯ ಮೊದಲ ಪಂದ್ಯವನ್ನ ಡ್ರಾ ಮಾಡಿಕೊಂಡಿದ್ದು ಇದು ಎರಡನೇ ಬಾರಿ. ಈ ಮೊದಲು ಕೂಡ 2018ರಲ್ಲಿ ರಷ್ಯಾದಲ್ಲಿ ನಡೆದ ಟೂರ್ನಿಯಲ್ಲಿ ಸ್ವಿಟ್ಜರ್ಲೆಂಡ್ ವಿರುದ್ಧದ ಪಂದ್ಯ ಡ್ರಾ ಆಗಿತ್ತು. ಇನ್ನು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ನಡೆದ ದಿನದ ಮತ್ತೊಂದು ಪಂದ್ಯದಲ್ಲಿ ಕತಾರ್ ಹಾಗೂ ಸ್ವಿಟ್ಜರ್ಲೆಂಡ್ ತಂಡಗಳು ಸೆಣಸಾಟವನ್ನ ನಡೆಸಿದ್ವು. ಈ ಪಂದ್ಯವು ಡ್ರಾನಲ್ಲಿ ಅಂದ್ರೆ 1-1 ಗೋಲಿನಲ್ಲಿ ಕೊನೆಗೊಂಡಿತು. ಇನ್ನು ಸ್ವಿಸ್ ಪರ ಬ್ರೀಲ್ ಎಂಬೋಲೋ ಹಾಗೆ ಕತಾರ್ ಪರವಾಗಿ ಮಿರೋ ಮೊಹೈಮ್ ಒಂದೊಂದು ಗೋಲು ಗಳಿಸಿದ್ರು. ಬ್ರೆಜಿಲ್ ಹಾಗೆ ಮೊರೊಕ್ಕೊ ನಡುವಿನ ಪಂದ್ಯ ಒಂದು ಕಡೆ ಡ್ರಾ ಆಗಿದ್ದು, ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ನಡೆದಿದ್ದಂತಹ ಹೈ ವೋಲ್ಟೇಜ್ ಪಂದ್ಯ ಅದು. ತಲಾ ಒಂದೊಂದು ಗೋಲು ಗಳಿಸಿ ಎರಡು ತಂಡ ಸಮಬಲವನ್ನ ಸಾಧಿಸಿದೆ. ಇನ್ನು ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹೊರತುಂಬಿಸಿ. ಬ್ರೆಜಿಲ್ ಹಾಗೆ ಮೊರೊಕ್ಕೊ ನಡುವಿನಂತಹ ಫಿಫಾ ವಿಶ್ವಕಪ್ ಪಂದ್ಯವು ಒಂದು ಕಡೆ ಡ್ರಾನಲ್ಲಿ ಎಂಡ್ ಆಗಿದೆ. ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದಂತಹ ಪಂದ್ಯ ಅದು. ಉಭಯ ತಂಡಗಳು ತಲಾ ಒಂದೊಂದು ಗೋಲು ಗಳಿಸಿ ಸಮಬಲದ ಹೋರಾಟವನ್ನು ನಡೆಸಿದ್ವು. ಮೊರೊಕ್ಕೊ ಪರ ಇಸ್ಮಾಯಿಲ್ ಸಿಬ್ರಿ 21ನೇ ನಿಮಿಷದಲ್ಲೇ ಗೋಲು ಬಾರಿಸಿ ತಮ್ಮ ಒಂದು ತಂಡಕ್ಕೆ ಮುನ್ನಡೆಯನ್ನು ತಂದುಕೊಡ್ತಾರೆ. ಮರು ಹೋರಾಟವನ್ನು ನಡೆಸಿದಂತಹ ಬ್ರೆಜಿಲ್ನ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಚೆಂಡನ್ನ ಗೋಲು ಪೆಟ್ಟಿಗೆ ಸೇರಿಸಿದ್ರು.